ನಿಮಗೆ ಗೊತ್ತಿಲ್ಲದೆ ಇರಂಗೆ ನಿಮ್ಮ ಬಗ್ಗೆ ಯಾವ್ದಾದ್ರು ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಕಾಂಟ್ರವರ್ಷಿಯಲ್ ಥಿಂಗ್ ಏನಾದ್ರು ಕೇಳಿ ಬಂದಿದ್ಯಾ? ಸಮ್ ಡ್ರಗ್ ಕೇಸಸ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ವರ್ ಅರೆಸ್ಟೆಡ್. ಸೊ ಅವರೆಲ್ಲ ಗೊತ್ತಾ ನಿಮ್ಗೆ ಅಂತ ನಮ್ಮನ್ನ ಕರ್ಸಿದ್ರು. ಅವಾಗ ನೆಗೆಟಿವ್ ಪಬ್ಲಿಸಿಟಿ ಆಗಿತ್ತು. ಅದು ಬಿಟ್ರೆ ಇನ್ ಪಾಸಿಟಿವ್ ಅಂತ ಅಂದ್ರೆ ಇವತ್ತುವರೆಗೂ ಹೇಳೋದು ಗಟ್ಟಿ ಮೇಳ ಹೇಳ್ತಾರೆ, ಇಲ್ಲ ಅಬ್ಬಿನಿಂಗ್ ವಾಯ್ಸ್ ಆಯ್ತು ಹೇಳ್ತಾರೆ. ಬಿಕಾಸ್ ದಟ್ ಟೂ ಆರ್ ಮೈ ಬಿಗ್ಗೆಸ್ಟ್ ಅಸೆಟ್ಸ್ ಅಂಡ್ ಹಾಸ್ಪಿಟಲ್. ಇನ್ನು ನಮ್ಮ ಕನ್ನಡ ಮೀಡಿಯಾ ಚಾನೆಲ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಡೋಂಟ್ ಓವರ್ ಎಕ್ಸಾಜರೇಟ್ ಅಷ್ಟೇ. ಈ ಒಂದು ಕೋ ಸ್ಟಾರ್ ಜೊತೆ ನನಗೆ ಕೆಲಸ ಮಾಡಕ್ ಇಷ್ಟ, ಹವಿಶ್ ಅಂಬರೀಷನ ಮೂವಿ ಅಂತ ತಗೊಳ್ಳೋದಾದ್ರೆ, ಸೊ ನಿಮಗೆ ಯಾವ ಆಕ್ಟರ್ ಜೊತೆ ಆಕ್ಟ್ ಮಾಡ್ಬೇಕಂತ ಇಷ್ಟ ಇದೆ? ಡಾಲಿ. ಬೆಳೆಸಿದಲ್ಲ ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು. ಅದ್ರಲ್ಲಿ ಎಸ್ ಸರ್. ಡಿ ಬಾಸ್. ಮೈಸೂರಲ್ಲಿ ಏನಾದ್ರು ಮಿಸ್ ಮಾಡ್ತೀನಿ ಅಂದ್ರೆ ಯಾವ ಒಂದು? ಐ ಮಿಸ್ ದ ಓಲ್ಡ್ ಮೈಸೂರು ಬಿಫೋರ್ ಕೋವಿಡ್. ಸೊ ಇವಾಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬಾ ಎಂಗೇಜಿಂಗ್ ಆಗಿರ್ತೀರ ಅಂತ, ಈ ರೀಲ್ಸ್ ಎಲ್ಲ ನೀವು ಏನಾದ್ರು ಮಾಡ್ತಿರ್ತೀರಾ ಅವಾಗ? ರೀಲ್ಸ್ ಅಂದರೆ ನಾನು ಪ್ರಮೋಷನಲ್ ರೀಲ್ಸ್ ಮಾಡ್ತೀನಿ. ಇವಾಗ ಫ್ರೆಂಡ್ ಯಾವುದೋ ಸಾಂಗ್ ಇರುತ್ತೆ, ಇದನ್ನು ಮಾಡ್ಕೊಡೋ ಮಗ ಅಂತ ಮಾಡ್ಕೊಡ್ತೀನಿ. ಬಟ್ ಅದು ಬಿಟ್ಟು ಅದನ್ನೋ ಅದರ್ ಕೈಂಡ್ ಆಫ್ ರೀಲ್ಸ್ ಎಲ್ಲ ನನ್ನ ಪ್ರೊಫೈಲ್ಗೆ ಹೋದ್ರೆ ಎಲ್ಲ ಪ್ರಮೋಷನಲ್ ರೀಲ್ಸೇ ಇರುತ್ತೆ. ಸಮ್ವೇರ್ ಇವಾಗ ಸೋಷಿಯಲ್ ಮೀಡಿಯಾನೇ ಎಷ್ಟೊಂದು ಜನಕ್ಕೆ ಊಟ ಕೊಡ್ತಾ ಇರೋದು. ಯಾಕಂತಂದ್ರೆ ಇನ್ಕಮ್ ಜನರೇಟ್ ಮಾಡ್ತಾ ಇರ್ತಾರೆ, ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕೋದು, ವ್ಲಾಗ್ಸ್ ಮಾಡೋದು. ನೀವು ವ್ಲಾಗ್ಸ್ ಎಲ್ಲ ಮಾಡ್ತೀರಾ? ವ್ಲಾಗ್ಸ್ ಅಂದರೆ ನನ್ನ ಶಾರ್ಟ್ಸ್ ಯೂಟ್ಯೂಬ್ ಕಾಂಟ್ರಾಕ್ಟ್ ಇತ್ತು ಡಿವೋ ಅಥವಾ ಯಾವುದೋ ಟಮಾಟಾ ಮೀಡಿಯಾಯಿಂದ, ವೇರ್ ಐ ಯೂಸ್ ಟು ಗೆಟ್ ಪೇಡ್ ಫಾರ್ ಟೊಮ್ಯಾಟೊ ಮೀಡಿಯಾ ಅಲ್ಲ ಟಮಾಟಾ ಮೀಡಿಯಾ. ಓಕೆ, ಅದೊಂದು ಮೀಡಿಯಾ ಅದು, ವೇರ್ ಮಂತ್ಲಿ ಯು ಪೋಸ್ಟ್ ಎಲ್ಲರೂ ಮಾಡ್ತಾ ಇರ್ತಾರೆ. ಮೋಸ್ಟ್ ಆಫ್ ದ ಇನ್ಫ್ಲುಯೆನ್ಸರ್ಸ್ ಮಂತ್ಲಿ ಇಫ್ ಯು ಪೋಸ್ಟ್ 8 reels they pay you like some thousands. okay, so based on your followers. so Instagram is paying for that. once Instagram go ಬೋರ್ ಆಗಿ ಏನಾದ್ರೂ ಅದಕ್ಕೂ ಪೇ ಮಾಡಲ್ಲ ಅಂತಂದ್ರೆ ಐ ಡೋಂಟ್ ನೋ ಹೌ ಮೆನಿ ವಿಲ್ ಗೆಟ್ ಜಾಬ್ಲೆಸ್. ಎಷ್ಟೊಂದು ಮಿಲಿಯನ್ ಇಟ್ಕೊಂಡಿರೋರು ಜಾಬ್ಲೆಸ್ ಹೋಗ್ತಾರೆ. ಸೊ ಅದನ್ನೆಲ್ಲ ನಂಬ್ಕೊಂಡು ಇರಬೇಡಿ ಇನ್ಫ್ಲುಯೆನ್ಸರ್ಸ್ಗಳ. ನಿಮಗೆ ಏನೇನು ದುಡ್ಡು ಬರ್ತದೆ ಅದನ್ನೆಲ್ಲ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಡಿ. ಇವಾಗಲೇ ಇನ್ವೆಸ್ಟ್ ಮಾಡಿಕೊಂಡು ಅಕಸ್ಮಾತ್ ಏನಾರು ಇನ್ಸ್ಟಾಗ್ರಾಮು ಯೂಟ್ಯೂಬು ಹ್ಯಾಸ್ ಸ್ಟಾಪ್ಡ್ ಪೇಯಿಂಗ್ ಯು, ದಟ್ ವಿಲ್ ಹೆಲ್ಪ್. ಓಕೆ, ಸಮ್ವೇರ್ ಈ ಒಂದು ಇಂಡಸ್ಟ್ರಿ ಮೀಡಿಯಾ ಜರ್ನಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರಂಗೆ ನಿಮ್ಮ ಬಗ್ಗೆ ಯಾವುದಾದ್ರೂ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಕಾಂಟ್ರವರ್ಷಿಯಲ್ ಥಿಂಗ್ ಏನಾದರೂ ಕೇಳಿ ಬಂದಿದ್ಯಾ? ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಹೇಳ್ಬೋದು. ಒಂದು ನೆಗೆಟಿವ್ ಹೇಳಬೇಕು ಅಂತಂದ್ರೆ, ಆಸ್ ಎವ್ರಿ ಒನ್ ನೋ 2019 ವೇರ್ ದಟ್ ಡ್ರಗ್ ಕೇಸಸ್ ಅಲ್ಲಿ ಮೋಸ್ಟ್ ಆಫ್ ದ ಆರ್ಟಿಸ್ಟ್, ಕನ್ನಡ ಆರ್ಟಿಸ್ಟ್ ವರ್ ಲೈಕ್ ಡ್ರಗ್ ಕೇಸ್, ಸಮ್ ಡ್ರಗ್ ಕೇಸಸ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ವರ್ ಅರೆಸ್ಟೆಡ್. ಓಕೆ, ಸೊ ಅವರೆಲ್ಲ ಲೈಕ್ ನಾವು ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ವಿ, ಯಾರು ಅಂತ ನೇಮ್ ಮಾಡೋದು ಬೇಡ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಅವರೆಲ್ಲ ಗೊತ್ತಾ ನಿಮ್ಗೆ ಅಂತ ನಮ್ಮನ್ನ ಕರ್ಸಿದ್ರು. ಅವಾಗ ನೆಗೆಟಿವ್ ಪಬ್ಲಿಸಿಟಿ ಆಗಿತ್ತು, ಎಲ್ಲೋ ನಾವು ಕನ್ಸ್ಯೂಮ್ ಮಾಡ್ತಿದೀವೇನೋ ಅಂತ. ಬಟ್ ಅವ್ರು ಕರ್ಸಿದ್ ನಮ್ಮನ್ನ ಇನ್ವೆಸ್ಟಿಗೇಟ್ ಮಾಡಕ್ಕಷ್ಟೇ, ಅವ್ರು ಗೊತ್ತಾ ಅಂತ. ಬಿಕಾಸ್ ನಾವು ಒಂದೇ ಚಾನಲ್ ವರ್ಕ್ ಮಾಡ್ತಿದ್ವೇನೋ ಅಥವಾ ಒಂದೇ ಮೂವಿಲಿ ವರ್ಕ್ ಮಾಡಿದ್ವಿ, ಒಂದು ಶೋ ಅಲ್ಲಿ ವರ್ಕ್ ಮಾಡಿದ್ವಿ. ಸೊ ಅದರಿಂದ ಗೊತ್ತಾ ಅಂತ ಕರ್ಸಿದ್ದು. ಅದು ಬಿಟ್ರೆ ಇನ್ ಪಾಸಿಟಿವ್ ಅಂತ ಅಂದ್ರೆ ಇವತ್ತುವರೆಗೂ ಹೇಳೋದು ಗಟ್ಟಿ ಮೇಳ ಹೇಳ್ತಾರೆ, ಇಲ್ಲ ಅಬ್ಬಿನಿಂಗ್ ವಾಯ್ಸ್ ಆಯ್ತು ಹೇಳ್ತಾರೆ. ಬಿಕಾಸ್ ದಟ್ ಟೂ ಆರ್ ಮೈ ಬಿಗ್ಗೆಸ್ಟ್ ಅಸೆಟ್ಸ್ ಅಂಡ್ ಹಾಸ್ಪಿಟಲ್. ಸೊ ಸಮ್ವೇರ್ ಇವಾಗ ನೀವು ಆ ಡ್ರಗ್ ಕೇಸ್ ರಿಲೇಟೆಡ್ ಆಗಿ ಇನ್ವೆಸ್ಟಿಗೇಷನಿಗೆ ಅಂತ ಹೋಗಿದ್ದೆ ಅಂತ ಹೇಳಿದ್ರಿ. ಬಿಕಾಸ್ ಇವಾಗ ಹೆಂಗಾಗುತ್ತೆ ಅಂದರೆ ಒಂದ್ಸತಿ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿದ್ದು ಬಂದುಬಿಟ್ರೆ ಏನೋ ಆದಂಗೆ ಪೋರ್ಟ್ರೇ ಮಾಡ್ತಾರೆ. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರಿ? ಪೀಪಲ್ ವಿಲ್ ಫರ್ಗೆಟ್. ಜಸ್ಟ್ 1 week 1 month ಅಷ್ಟೇ, ಎಂಥ ನೆಗೆಟಿವ್ ಆಗಿರಲಿ ಪೀಪಲ್ ವಿಲ್ ಫರ್ಗೆಟ್. ಇನ್ನು ನಮ್ಮ ಕನ್ನಡ ಮೀಡಿಯಾ ಚಾನೆಲ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿನಿಮಾಗೆಲ್ಲ ಬೇಕಮ್ಮ, ಏನು ಹೇಳೋದು, ಒಳ್ಳೇದೇ ಹೇಳಬೇಕು. ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಒಳ್ಳೆ ಹೇಳಬೇಕು ಅಂತ ಅಂತಲ್ಲ, ಹಾನೆಸ್ಟ್ ಆಗಿ ಹೇಳಿ ನೀವು. ಡೋಂಟ್ ಓವರ್ ಎಕ್ಸಾಜರೇಟ್ ಅಷ್ಟೇ. ಯಾವುದನ್ನು ಮೀಡಿಯಾ ನ್ಯೂಸ್ ಏನಿದೆ ನ್ಯೂಸ್ ಥರ ತೋರಿಸ್ಬೇಕಷ್ಟೆ, ಅಥವಾ ಒಂದು ಗುಡ್ ಪ್ರಮೋಷನ್ ಅಂತ ತೋರಿಸ್ಬೇಕು. ಆ್ಯಡಪ್ ಮಾಡಬಾರ್ದು, ಒಗ್ಗರಣೆ ಹಾಕಬಾರ್ದು. ಅವರು ನೀರು ಕೊಟ್ಟರೆ ನೀರೇ ಕೊಡಬೇಕು, ಅದನ್ನು ನೀರು ಮಸಾಲ ಮಾಡಿಬಿಟ್ಟು ಜನಕ್ಕೆ ತೋರಿಸ್ಬಾರ್ದು ಅಷ್ಟೇ. ಓಕೆ, ಸೊ ಆ್ಯಂಡ್ ಇನ್ನೊಂದು ಏನಂತ ಅಂತಂದರೆ, ಇವಾಗ ನಿಮ್ಮ ಸೀರಿಯಲ್ಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಸಿನಿಮಾಗಳಲ್ಲಾಗಿರ್ಬೋದು, ಸೊ ನಿಮಗೆ ಇವತ್ತಿನವರೆಗೆ ಈ ಒಂದು ಕೋ ಸ್ಟಾರ್ ಜೊತೆ ನನಗೆ ಕೆಲಸ ಮಾಡೋಕ್ಕಿಷ್ಟ, ಮುಂಬರುವಂಥ ದಿನಗಳಲ್ಲೂ ಮಾಡ್ತೀನಿ, ಮತ್ತೆ ಮಾಡ್ತಾನೆ ಇರ್ತೀನಿ, ಆ ಒಂದು ಕೋ ಸ್ಟಾರ್ ಇದ್ದರೆ, ಆ ಥರ ಒಂದು ಕೋ ಸ್ಟಾರು, ಆ ಒಂದು ಕಂಫರ್ಟ್ ಝೋನ್ ಕೊಟ್ಟಿರುವಂಥ ಕೋ ಸ್ಟಾರ್ ಯಾರು? ಹವಿಶ್ ಅಂಬರೀಷನ ಅವರಿಲ್ಲ, ಬಟ್ ಐ ವಿಶ್ ಹಿಮ್. ಇರೋದ್ರಲ್ಲಿ ದೆರ್ ಆರ್ ಮೆನಿ. ನಮ್ಮ ಹಾಸ್ಟೆಲ್ ಹುಡುಗರಲ್ಲಿ ವರ್ಕ್ ಮಾಡಿರೋ ಅರ್ಚನಾ ಕೊಟ್ಟಿಗೆ, ಆ್ಯಂಡ್ ಐ ವರ್ಕ್ ವಿತ್ ಶರಣ್ಯ ಶೆಟ್ಟಿ ಇನ್ ಬೋತ್ ಸೀರಿಯಲ್ ಆ್ಯಂಡ್ ಮೂವೀಸ್. ದೇ ವರ್ ಆಲ್ ವೆರಿ ಗುಡ್ ಆರ್ಟಿಸ್ಟ್ಸ್. ಆ್ಯಂಡ್ ನಮ್ಮ
ತುಂಬ ಜನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ರವಿ ಸರ್ ಜೊತೆನೂ ಆ್ಯಕ್ಟ್ ಮಾಡಿದ್ದೆ. ಗಟ್ಟಿಮೇಳಗೆ ಬಂದಿದ್ರು ರವಿ ಸರ್, ಇ ವಾಸ್ ಸೋ ಕೂಲ್. ವಿಜಯ್ ಸರ್ ಮರಿಚಿಲ್ ಆ್ಯಕ್ಟ್ ಮಾಡಿದ್ದು, ವಿಜಯ್ ರಾಘವೇಂದ್ರ ಸರ್, ಈ ಸೋ ಚಿಲ್. ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ನನಗೆ. ಅಪಾರ್ಟ್ ಫ್ರಮ್ ದಟ್ ಮೂವಿ ಅಂತ ತಗೊಳ್ಳೋದಾದ್ರೆ, ಸೊ ನಿಮಗೆ ಯಾವ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡಬೇಕಂತ ಇಷ್ಟ ಇದೆ? ಡಾಲಿ, ಎಸ್ ಸರ್, ಡಿ ಬಾಸ್, ಎಲ್ಲ ಟಾಪ್ ಆ್ಯಕ್ಟರ್ಸ್. ಹಾಂ, ಮತ್ತು ಅನಂತ್ ನಾಗ್ ಸರ್, ದತ್ತಣ್ಣ, ಶ್ರೀಲೀಲಾ, ರುಕ್ಮಿಣಿ ವಸಂತ್, ಆಫ್ ಕೋರ್ಸ್. ತುಂಬ ಇನ್ಸ್ಪೈರಿಂಗ್ ಆಗುವಂತಹ ಒಂದು ಆ್ಯಕ್ಟರ್ ನೀನು ತಗೊಳ್ಳೋದಾದ್ರೆ? ಧನಂಜಯ್, ಡಾಲಿ ಸರ್ ತುಂಬ ಇಷ್ಟ ನಾನು ನಿಮಗೆ. ತುಂಬ ಇಷ್ಟ ನನಗೆ. ಎಲ್ಲ ಇಫ್ ಯು ಸೇ ಕನ್ನಡಲ್ಲಿ ಯಾರು ಇಷ್ಟ ಅಂದರೆ ನನಗೆ ಡಾಲಿ ಬೈ ಇಷ್ಟ ನನಗೆ. ಮೀಟ್ ಮಾಡಿದ್ದೀರಾ ಅವ್ರನ್ನ? ತುಂಬ ಸಲ ಮೀಟ್ ಮಾಡಿದ್ದೀನಿ. ಓಕೆ. ಸೊ ಅಂದರೆ ಅವ್ರನ್ನೇ ನೀವು ಆಪರ್ಚುನಿಟಿ ಕೇಳ್ಬೋದಿತ್ತಲ್ಲ, ಕೇಳಿದ್ದೀರಾ ಯಾವತ್ತಾದರೂ? ಆ್ಯಕ್ಟಿಂಗಿಗೆ ಏನಾದರೂ ಅಪ್ರೋಚ್ ಮಾಡಿದ್ರಾ? ಆ್ಯಕ್ಟಿಂಗ್ ಅಂದರೆ ಅಣ್ಣ ನೀವು ಯಾವ್ದಾದ್ರು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಹೇಳಿ, ಕ್ಯಾರೆಕ್ಟರ್ ವೇಕೆನ್ಸಿ ಇದೆ ಅಂತ. ಮೋರ್ ದ್ಯಾನ್ ದ್ಯಾಟ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಮ್ಮ ಹಾಸ್ಟೆಲ್ ಹುಡುಗರು ಜೊತೆಗೇನೆ ಕುತ್ಕೊಂಡು ಪ್ರೀಮಿಯರ್ ಶೋ ನೋಡಿದ್ವಿ ಮೈಸೂರು DRCಲಿ. ಸೊ ಪ್ರೊಫೆಷ್ನಲಿನೂ ಇಷ್ಟ, ಪರ್ಸ್ನಲಿನೂ ಇಷ್ಟ, ಆ್ಯಂಡ್ ಆ್ಯಸ್ ಅ ಹ್ಯೂಮನ್ನೂ ಇಷ್ಟ ನನಗೆ ಅವರು. ಓಕೆ. ಸೊ ಬೀಯಿಂಗ್ ಅ ಮೈಸೂರಿಯನ್, ಸೊ ಒನ್ ಥಿಂಗ್ ನೀವೇನಾದರೂ ಮೈಸೂರು ಬಗ್ಗೆ ಅಥವಾ ಮೈಸೂರಲ್ಲಿ ಏನಾದರೂ ಮಿಸ್ ಮಾಡ್ತೀನಿ ಅಂದರೆ ಯಾವ ಒಂದು? ಮೈಸೂರಲ್ಲಿ ಮಿಸ್ ಮಾಡೋದು ಅಂದ್ರೆ, ಮೈಸೂರಲ್ಲಿ ಐ ಮಿಸ್ ದ ಓಲ್ಡ್ ಮೈಸೂರು ಬಿಫೋರ್ ಕೋವಿಡ್. ಓಕೆ. ಕೋವಿಡ್ ಆದಮೇಲೆ ಹೆಂಗೆ ಟ್ರಾಫಿಕ್ ಆಗಿದೆ ಅಂತ ನಿಮಗೆ ಗೊತ್ತು. ಮೈಸೂರು ಥರನೇ ಇಲ್ಲ ಇವಾಗ. ಒಂದೊಂದು ಸಿಗ್ನಲಲ್ಲೂ 3 ಸಲ ವೆಯ್ಟ್ ಮಾಡಬೇಕು ಇವಾಗ ಮೈಸೂರಲ್ಲಿ. ಓಕೆ. ಸೊ ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಐ ಮಿಸ್ ದ ಓಲ್ಡ್ ಮೈಸೂರು ಬಿಫೋರ್ ಕೋವಿಡ್. ಮೈಸೂರು ವಾಸ್ ಮೈಸೂರು ಜಸ್ಟ್ ಟಿಲ್ 2019 ಅಷ್ಟೇ. ಓಕೆ. ಇವಾಗ ಕಂಪ್ಲೀಟ್ಲಿ ಬಿಸ್ನೆಸ್ ಆಗಿದೆ ಇವಾಗ. ಓಕೆ. ಸೊ ಬೀಯಿಂಗ್ ಆ್ಯನ್ ಆ್ಯಕ್ಟರ್, ನೀವು ನಮ್ಮ ಒಂದು ಸೊಸೈಟಿ ಅಥವಾ ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಸೊ ಬೀಯಿಂಗ್ ಅ ಸಿಟಿಸನ್, ನೀವೇನಾದರೂ ಒಂದು ಇನಿಷಿಯೇಟಿವ್ ತೊಗೊಂಡು ನಮ್ಮ ಒಂದು ಸೊಸೈಟಿನ ಚೇಂಜ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಏನು ಚೇಂಜ್ ಮಾಡ್ತೀರಾ? ಇಡೀ ಕಂಟ್ರಿ? ನಾಟ್ ಕಂಟ್ರಿ, ಕರೆಂಟ್ ಬೆಂಗಳೂರು ಮೈಸೂರು ಸಿಟಿ. ಬೆಂಗಳೂರು ಮೈಸೂರು ಸಿಟಿ ವೈಸ್ ಮಾತಾಡ್ತಾ ಇರೋದು. ಐ ಗೆಸ್ ಬೆಂಗಳೂರಲ್ಲಿ ನಮ್ಮ ಕನ್ನಡಿಗರೇ ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇದ್ದಾರೆ ಎಲ್ಲ ಫೀಲ್ಡಲ್ಲೂ. IT-ಲಾಗಿರ್ಬೋದು, ಒಂದು ಮೂವಿ ಇಂಡಸ್ಟ್ರಿಲಾಗಿರ್ಬೋದು, ಫುಡ್ ಇಂಡಸ್ಟ್ರಿಲಾಗಿರ್ಬೋದು. ಕನ್ನಡವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮೈಸೂರಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಪಾಪ್ಯುಲೇಷನ್ ರೇಟ್ ಕಮ್ಮಿ ಆಗುತ್ತೆ, ಟ್ರಾಫಿಕ್ ಕಮ್ಮಿ ಆಗುತ್ತೆ, ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಮೈಂಡ್ ಪೀಸ್ ಆಗಿರುತ್ತೆ. ಅವ್ರವ್ರ ಊರಿಗೆ ಈ ನಾರ್ತ್ ಇಂಡಿಯನ್ಸು ಎಲ್ಲರನ್ನೂ ಕಳಿಸ್ಬೇಡ. ಈಗ ನಮ್ಮ ಕನ್ನಡಿಗರು ಇಲ್ವಾ ಇಲ್ಲಿ ಜಾಸ್ತಿ ದುಡ್ಡು ಕೊಡ್ತಿಲ್ಲ ಅನ್ನೋದಕ್ಕೇನೆ ಬೇರೆ ಒಂದು ಕಂಪ್ನಿಗೆ ಹೋಗಿ ವರ್ಕ್ ಮಾಡ್ತಾರೆ. ಈಗ ಕನ್ನಡ ಆರ್ಟಿಸ್ಟ್ಗಳು ಅಷ್ಟೇ, ಸೀರಿಯಲಲ್ಲೆಲ್ಲ ಇಲ್ಲಿ ಆಡಿಯನ್ಸ್ ಬೈತಾರೆ, ಏನು ಸ್ವಲ್ಪ ನೇಮ್ ಮಾಡ್ತಿದ್ದಂಗೆ ಕನ್ನಡ ತೆಲುಗು ಹೋಗ್ಬಿಡ್ತೀರಾ, ಏನು ಕನ್ನಡ ಅಷ್ಟೇನಾ ಅಂತ ಅಂದ್ಕೊಂಡು. ಇಲ್ಲಿ ದುಡ್ಡು ಬಿಚ್ಚಲ್ಲಪ್ಪ. ಇಲ್ಲಿ ನಮಗೆ ಒಂದು ಸೀರಿಯಲಲ್ಲಿ ಒಂದು 8,000 ಅಥವಾ ಒಂದು 5,000 ಕೊಡ್ತಾರೆ ಅಂದರೆ ತೆಲುಗುಲ್ಲಿ 15,000 to 20,000 ಕೊಡ್ತಾರೆ. ಯಾಕೆ ಅದೇ IT-BT ಇರೋರು ನಿಮ್ಗೆ 50,000 ಕೆಲಸ ಕೊಡ್ತಾರೆ, ಅಲ್ಲಿ 1.5 ಲಕ್ಷ ಕೊಡ್ತಾರೆ ಅಂದರೆ ಬೆಂಗಳೂರು ಬಿಟ್ಟು ಹೋಗಲ್ವಾ ನೀವು? ಹೋಗ್ತಾರೆ. ಅಂಥವ್ರೆ ಕುತ್ಕೊಂಡು ಕಮೆಂಟ್ ಮಾಡೋದು, ಹೆಂಗೆ ಹೋಗ್ಬಿಟ್ರಿ ನೀವು, ಬೆಳೆಯೋ ತನಕ ಕನ್ನಡ ಬೇಕು, ಬೆಳೆದಾದ್ಮೇಲೆ ನಿಮ್ಗೆ ಬೇರೆಯವ್ರು ಬೇಕು ಅಂತ. ಇಲ್ಲಿ ಯಾರು ದುಡ್ಡು ಕೊಡಲ್ಲ. ಇಲ್ಲಿ ಎಂಡ್ ಆಫ್ ದ ಡೇ ಫ್ಯಾಮಿಲಿ ಸಕ್ಕೋದು ಇಂಪಾರ್ಟೆಂಟು, ವ್ಯಾಲೆಟ್ಸ್ ಗಟ್ಟಿಯಾಗಿರೋದು ಇಂಪಾರ್ಟೆಂಟು ಅಲ್ವಾ? ಅದು ಯಾವ ಊರಾಗಿದ್ರೆ ಏನಂತೆ. ಹಂಗಂತ ಕನ್ನಡ ಏನು ಕೊಟ್ಟಿಲ್ಲ ಅಂತ ಅಲ್ಲ, ಕೊಡ್ತು. ಇದಾದ್ಮೇಲೂ ನಮ್ಗೆ ಹಿಂಗೇನೆ ದುಡ್ಡು ಕೊಟ್ಟು ಇಲ್ಲೇ ಇಡ್ಸ್ಕೊಂಡ್ರೆ ನಾವ್ಯಾಕೆ ಬೇರೆ ಕಡೆ ಹೋಗ್ತೀವಿ? ಇಲ್ಲಿ ದುಡ್ಡು ಬಿಚ್ಚಲ್ಲ ಜಾಸ್ತಿ. ಎಲ್ಲರೂ ಅಷ್ಟೇ, ಸಿನಿಮಾಲೂ ಅಷ್ಟೇ, ಸೀರಿಯಲಲ್ಲೂ ಅಷ್ಟೇ. ಐ ಆಮ್ ಟೆಲ್ಲಿಂಗ್ ಯು ಓಪನ್ಲಿ, ಕನ್ನಡಲ್ಲಿ ಬಜೆಟ್ ಯಾರು ಬಿಚ್ಚಲ್ಲ ಆರ್ಟಿಸ್ಟ್ಗಳಿಗೆ. ದಟ್ ಈಸ್ ದ ಟ್ರೂಯೆಸ್ಟ್ ಫ್ಯಾಕ್ಟ್. ಎಲ್ಲ ಕನ್ನಡ ಆರ್ಟಿಸ್ಟ್ಗಳಿಗೂ ಗೊತ್ತು, ಕೇಳಿಸ್ಕೊಳ್ತಿರೋ ಪ್ರೊಡ್ಯೂಸರ್ಸ್ಗೂ ಗೊತ್ತು, ಇಡೀ ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತು. ಬಟ್ ಆಡಿಯನ್ಸ್ಗೆ ಗೊತ್ತಿಲ್ಲ. ಐ ವರ್ಕ್ಡ್ ಇನ್ ತೆಲುಗು ಆಲ್ಸೋ. 2016, 17, 18ನಲ್ಲಿ ತೆಲುಗು ಸೀರಿಯಲ್ಗೆ ಹೋಗಿ ವರ್ಕ್ ಮಾಡ್ತಿದ್ದೆ. 18ನಲ್ಲಿ ನಾನು ಮಾಡ್ತಿದ್ದಿದ್ದು ಸೀರಿಯಲ್ ಬಂದು ಸರಯು. ಶ್ರೀನಿಲೌ ಪದ್ದು ಅಂತ ಮಾಡ್ತಾ ಇದ್ದೆ. ಅವಾಗೇ ನನ್ನ ಪೇಮೆಂಟ್ 3,000 ಆಯ್ತಮ್ಮ. 3,000 ಆಯಿತು ನನ್ನ ಪೇಮೆಂಟ್ ಅವಾಗ. ತೆಲುಗಲ್ಲಿ ನನಗೆ ಅವಾಗಲೇ 9,500 ಕೊಡ್ತಾಯಿದ್ರು. ವೈ ನಾಟ್? ಏನು ತಪ್ಪು? ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಬೆಂಗಳೂರಲ್ಲೇ ಇರ್ತಾಯಿದ್ದೆ ನಾನು. ವರ್ಕಿಗೆ ಮಾತ್ರ ಹೋಗ್ತಿರೋದಲ್ಲಿ ಅಷ್ಟೇ. ಶೂಟಿಂಗ್ ಎಲ್ಲಿರೋದಾಗ? ಹೈದರಾಬಾದಲ್ಲೇ ಅನ್ನಪೂರ್ಣ ಸ್ಟುಡಿಯೋಸ್. ಟ್ರಾವೆಲ್ ಮಾಡ್ತಿದ್ರಾ? ಟ್ರಾವೆಲ್ ಮಾಡ್ತಾ ಇದ್ದೆ. 2nd ವೀಕು 4th ವೀಕ್ ಇರ್ತಾಯಿತ್ತು, ಇಲ್ಲ 3rd ವೀಕ್ 1st ವೀಕ್ ಇರ್ತಾಯಿತ್ತು. ತೆಲುಗು ಮತ್ತು ತಮಿಳ್ ಇಂಡಸ್ಟ್ರಿಲಿ, TV ಇಂಡಸ್ಟ್ರಿಲಿ ಎಲ್ಲ ಮುಕ್ಕಾಲು ಭಾಗ ಕನ್ನಡ ಆರ್ಟಿಸ್ಟ್ಗಳೇ ಇರೋದು. ವೈ ದೇ ಪೇ ಲೈಕ್ ಎನಿಥಿಂಗ್. ಇಲ್ಲಿ 10 ದಿನ ವರ್ಕ್ ಮಾಡೋದು ಒಂದೇ, ಅಲ್ಲಿ 3 ದಿನ ವರ್ಕ್ ಮಾಡೋದು ಒಂದೇ. ಸೊ ಸಮ್ವೇರ್ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೂ ತೆಲುಗು ಇಂಡಸ್ಟ್ರಿಗೂ ತುಂಬ ಡಿಫ್ರೆನ್ಸ್ ಇದೆ ಅನ್ನೋ ಥರ ಮಾತಾಡ್ತಿದ್ದೀರಾ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ತೆಲುಗು ಇಂಡಸ್ಟ್ರಿಯಿಂದ ಆಪರ್ಚುನಿಟೀಸ್ ಜಾಸ್ತಿ ಬಂತು ಅಂತಂದರೆ ನೀವು ಹೋಗ್ತೀರಾ? ಖಂಡಿತ ಹೋಗ್ತೀನಿ, ಬಟ್ ಕನ್ನಡ ಬಿಡಲ್ಲ. ಕನ್ನಡ ವಿಲ್ ಬಿ ಮೈ ಫಸ್ಟ್ ಪ್ರಿಯಾರಿಟಿ.
ಕನ್ನಡ ಫಸ್ಟ್ ಇಟ್ಕೊಂಡು ಇವಾಗ ಕನ್ನಡ ಸಿನಿಮಾ 3 ಇದೆ, ಆಮೇಲೆ ತೆಲುಗು ಬರ್ತಿದೆ ಅಂದರೆ ಸರ್ ಇದು ಮುಗಿಸ್ಕೊಂಡು ಬರ್ತೀನಿ ಸರ್ ಅಲ್ಲಿ ಅಂತ ಅಂತೀನಿ. ಅದು ಬಿಟ್ಟು ಇದನ್ನ ಬಿಟ್ಟು ಅಲ್ಲೋಗೋಕ್ಕೆ ಅಂತ ಒಂದು ಮನುಷ್ಯ ಅಲ್ಲ ನಾನು. ಬಟ್ ಕನ್ನಡ ವಿಲ್ ಬಿ ಮೈ ಪ್ರಿಫರೆನ್ಸ್. ತೆಲುಗು ಹೋಗ್ತೀನಿ, ಹಂಗಂತ ಇಲ್ಲೇ ಇರ್ತೀನಿ ಅಂತಲೂ ಹೇಳಲ್ಲ, ಹಂಗಂತ ಅಲ್ಲೇ ಇರ್ತೀನಿ ಅಂತಲೂ ಹೇಳಲ್ಲ ನಾನು. ಬೋತ್ ಐ ವಿಲ್ ಬಿ ಆಕ್ಟಿವ್. ಸೊ ಇವಾಗ ಸಿನಿಮಾ ಇಂಡಸ್ಟ್ರಿ ಆಗಲಿ ಸೀರಿಯಲ್ ಇಂಡಸ್ಟ್ರಿ ಆಗಲಿ ಲಕ್ ಮೇಲೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ? 90% ಹಾರ್ಡ್ ವರ್ಕ್, 10% ಲಕ್. ಎಸ್, ಹಂಗಂತ ಹಾರ್ಡ್ ವರ್ಕ್ ಮಾಡಿದವರೆಲ್ಲ ಕಿಂಗ್ಗಳಾಗ್ಬಿಡ್ತಾರೆ ಅಂದಿದ್ರೆ ಕತ್ತೆನೇ ರಾಜ ಆಗ್ಬಿಡ್ತಾ ಇತ್ತು ಅಲ್ವಾ? ಲಕ್ಕು ಇರಬೇಕು ಕುದುರೆ ಆಗಕ್ಕೆ. ಬಿಕಾಸ್ ಇವಾಗ ನಾಗಿನಿ ಸೀರಿಯಲ್ ಹೀರೋ ಈಗ ಅವರು ರಶ್ಮಿಕಾ ಮಂದನ ಜೊತೆ ಆಕ್ಟ್ ಮಾಡ್ತಾರೆ. ಹೌದು, ದೀಕ್ಷಿತ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಯಾ, ಸೊ ಇವಾಗ ಆ ಥರ ಎಲ್ಲ ಒಂದು ಸೀರಿಯಲ್ ಮಾಡಿರುವಂಥ ಆ್ಯಕ್ಟರ್ಸ್ ಅವರು ಮೇ ಬಿ ಒಂದು ಸೀರಿಯಲ್ ಮಾಡಿದ್ರೆ ಹೆಚ್ಚು ಸೀರಿಯಲ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಹಿ ಹ್ಯಾಸ್ ಡನ್ ಇನ್ ದಟ್ ಸೀರಿಯಲ್. ಅದಾದ್ಮೇಲೆ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದೆ ಅಂತ ಕಾಣುತ್ತೆ. ಸೊ ಆಗ ಆ ಥರ ಎಲ್ಲ ಆಪರ್ಚುನಿಟೀಸ್ ಅವ್ರಿಗೆ ಸಿಗ್ತಾ ಇದೆ, ಮಾಡ್ತಿದ್ದಾರೆ ಅಂದರೆ ಸಮ್ವೇರ್ ಎಲ್ಲೋ ಒಂದು ಕಡೆ ನಿಮಗೂ ಆ ಥರ ಒಂದು ಗ್ರೋತ್ ಸಿಗುವಂಥ ಆಪರ್ಚುನಿಟೀಸ್ ಇದೆ ಅಂತ ಅನ್ಸುತ್ತಾ? ದಟ್ ಈಸ್ ದ ಬ್ಲೂ ಪ್ರಿಂಟ್ ಆಫ್ ಹಿಸ್ ಕರಿಯರ್ ಆ್ಯಂಡ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ, ದಟ್ ಈಸ್ ದ ಬ್ಲೂ ಪ್ರಿಂಟ್ ಆಫ್ ಮೈನ್. ಇವಾಗ ಎಷ್ಟೊಂದು ಜನ ಇನ್ನೂ ಸೀರಿಯಲ್ ಮಾಡ್ಕೊಂಡು, ನನಗಿಂತ ಸೀನಿಯರ್ಸು ಸೀರಿಯಲ್ ಮಾಡ್ಕೊಂಡೇ ಇದ್ದಾರೆ. ಇನ್ನೂ ಅವ್ರು ಸಿನಿಮಾ ಮಾಡ್ತಾನೆ ಇಲ್ಲ. ಅವ್ರು ನನ್ನ ನೋಡಿ ಅನ್ಸಿರುತ್ತೆ, ಇವ್ನು ಹೆಂಗೆ ಗುರು ಎರಡೂ ಮಾಡ್ತಾ ಇದ್ದಾನಲ್ಲ ಇವನು ಅಂತ. ನಾನು ಇವಾಗ ಅವ್ರು ನೋಡಿ ಅನ್ಕೊಳ್ತೀನಿ, ಇವ್ನು ಒಂದು ಸೀರಿಯಲ್ ಮಾಡ್ಬಿಟ್ಟು ಅಲ್ಲಿಗೆ ಹೊಟ್ಟೋನಲ್ಲ ಅಂತ. ಅವ್ನು ಇನ್ನೊಬ್ಬನ ನೋಡಿ ಅನ್ಕೊಳ್ತಾನೆ, ಇವ್ನು ಸೀರಿಯಲ್ಲೇ ಮಾಡಿಲ್ಲ ಅವನೇ ಸ್ಟಾರ್ ಆಗ್ಬಿಟ್ನಲ್ಲಪ್ಪ ಇವನು ಅಂತ. ಸೊ ಮರಕ್ಕಿಂತ ಮರ ಯಾವತ್ತೂ ದೊಡ್ಡದಿರುತ್ತೆ. ನೆವರ್ ಬಿ ಅನ್ಸ್ಯಾಟಿಸ್ಫೈಡ್ ಅಬೌಟ್ ಯುವರ್ ಗ್ರೋತ್. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಸ್ಟೆಪ್ಸ್. ದುಡ್ಡಿದ್ಯಾ, ಒಳ್ಳೆ ಹೆಲ್ತ್ ಇದೆಯಾ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಇರೋಕ್ಕೊಂದು ಮನೆ ಇದೆಯಾ, ಕಾರ್ ಇದೆಯಾ, ಬೈಕ್ ಇದೆಯಾ, ಇನ್ನೂ ಕಷ್ಟಪಡ್ತಾ ಇದೀವ, ಆಪರ್ಚುನಿಟೀಸ್ ಬರ್ತಾ ಇದೆಯಾ, ಅಷ್ಟು ಸಾಕು. ನಿಮಗೆ ನಿಯತ್ತಾಗಿದ್ರೆ ಅಷ್ಟು ಸಾಕು, ಇನ್ನು ಯಾರೂ ಬೇಡ. ಓಕೆ, ಸೊ ಒನ್ ಮೆಸೇಜ್ ನಿಮ್ಮ ಫ್ಯಾನ್ಸ್ಗೆ ಏನಾದರೂ ಹೇಳ್ತೀನಿ ಅಂತಂದರೆ? ಎಸ್, ರೀಸೆಂಟ್ಲಿ ನಾನು RR ನಗರಲ್ಲಿರೋ ಒಂದು ಕ್ಲೌಡ್ ಕೆಫೆನ ಓಪನ್ ಮಾಡಿದ್ದೀನಿ, ಡಯಟ್ ಕಬಾಬ್ ಅಂತ. ಅದು ನೀವು ಹೋಟೆಲ್ಗೆ ಬಂದು ತಿನ್ನೋವಂಥ ನೆಸೆಸಿಟಿ ಇಲ್ಲ. ಕ್ಲೌಡ್ ಕೆಫೆ ಅಂತ ಅಂದರೆ ಇಟ್ಸ್ ಜಸ್ಟ್ ಅವೈಲೇಬಲ್ ಇನ್ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ. ನೀವು ಸ್ವಿಗ್ಗಿ ಝೊಮ್ಯಾಟೊ ಓಪನ್ ಮಾಡಿ ಡಯಟ್ ಕಬಾಬ್ ಅಂತ ಹೊಡೆದ್ರೆ, ನಮ್ಮ ಹೋಟೆಲ್ ಹೆಸರು ಅದು ಡಯಟ್ ಕಬಾಬ್ ಅಂತ ಹೊಡೆದ್ರೆ, ದಟ್ ಈಸ್ ಮೈ ಹೋಟೆಲ್. ನಿನ್ನೆಯಿಂದ ಸ್ಟಾರ್ಟ್ ಮಾಡಿರೋದು, ಟ್ಯೂಸ್ಡೇಯಿಂದ ಸ್ಟಾರ್ಟ್ ಮಾಡಿರೋದು. ಸೊ ಎಲ್ಲರೂ ಇವಾಗಲೂ ನೀವು ಅಷ್ಟೇ ಸ್ವಿಗ್ಗಿಲಿ ಏನಾದ್ರು ಇವಾಗ ಹೊಟ್ಟೆ ಎಷ್ಟಿದ್ರೆ ಇವಾಗಲೇ ಬುಕ್ ಮಾಡಿ ಇಲ್ಲಿಗೆ ಬರುತ್ತೆ. ವೆಜ್ಜು ಇರುತ್ತೆ ನಮ್ಮಲ್ಲಿ, ಕರೆಕ್ಟ್ ಪಾಯಿಂಟ್ ಹೇಳಿದ್ರು ನೋಡಿ ಇವರು. ವೆಜ್ಜು ಇದೆ, ನಾನ್ ವೆಜ್ಜು ಇದೆ, ಪನ್ನೀರು ಎಲ್ಲ ಇದೆ. ನಮ್ಮ ಫ್ರೆಂಡ್ಸ್ಗೂ ಪನ್ನೀರ್ ಅಂದರೆ ತುಂಬ ಇಷ್ಟ. ಅವ್ರಿಗೇನೆ ಫಸ್ಟು ಬುಕ್ ಮಾಡಿ ಕ್ಲೌಡ್ ಕಿಚನ್. ಹಾಂ ಹೌದು, ಈ ಒಂದು ಪಾಯಿಂಟ್ ನೀವು ಹೇಳೇ ಇಲ್ಲ. ನೀವು ಇವಾಗ ಕೇಳಿದ್ರಲ್ಲ ಅದಕ್ಕೆ ಹೇಳಿದೆ. ಓಕೆ, ಸೊ ನಿಮಗೆ ಫುಡ್ ಬಿಸ್ನೆಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಾ? ಸೈಡ್ ಇರಲಿ ಅಂತ ಅಷ್ಟೇ, ಸೇಫ್ಟಿಗೆ. ಓಕೆ, ಸೊ ಇದೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಇವಾಗ 2 days ಇಂದ ಸ್ಟಾರ್ಟ್ ಮಾಡ್ಕೊಂಡಿರೋದು. ಓಕೆ, ಅಂದ್ರೆ ಹೆಂಗೆ ಒಂದು ಥಾಟ್ ಬಂದಿದ್ದು ನಿಮಗೆ ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು ಅಂತ? ಮುಂಚೆಯಿಂದನೂ ಥಾಟ್ ಇತ್ತು, ಬಟ್ ದುಡ್ಡಿರಲಿಲ್ಲ. ಇವಾಗ ಒಂದು ಸ್ವಲ್ಪ ದುಡ್ಡಾಯಿತು, ಅದಕ್ಕೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ, ಸೇವಿಂಗ್ಸ್ ಎಲ್ಲ ಮಾಡ್ಕೊಂಡು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಓಕೆ, ಇಟ್ಸ್ ಗೋಯಿಂಗ್ ಆನ್ ವೆಲ್. ಇವಾಗ 3rd day ಓಪನ್ ಆಗಿ 3 ದಿನ ಆಯಿತು. ಚೆನ್ನಾಗಿ ಆರ್ಡರ್ಸ್ ಎಲ್ಲ ಬರ್ತಾ ಇದೆ. ಲೈಕ್ ಇಸ್ ಜಸ್ಟ್ ಅ ಕಿಚನ್, ಲ್ಯಾಪ್ಟಾಪಲ್ಲಿ ಹಿಂಗೆ ಆನ್ ಆಗಿರುತ್ತೆ, ಬರುತ್ತೆ ಆರ್ಡರ್ಸು. ಶೆಫ್ಗೆ ಹೇಳಿದ್ರೆ ಮಾಡಿರ್ತಾರೆ, ಸ್ವಿಗ್ಗಿ ಪಾರ್ಟ್ನರ್ಸ್ ಬಂದು ತೊಗೊಂಡು ಹೋಗ್ತಾರೆ ಅಷ್ಟೇ. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡು? ಇವಾಗ ಸ್ಟಾರ್ಟ್ ಆಗಿರೋದು, ಟ್ಯೂಸ್ಡೇ ಸ್ಟಾರ್ಟ್ ಆಗಿರೋದು, ವೆನ್ಸ್ಡೇ ಥರ್ಸ್ಡೇ ಇವತ್ತು. ನೈಸ್, ವೆರಿ ನೈಸ್. ಸೊ ಫೈನ್, ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ನಿಮ್ಮ ಟೈಮ್ನ ನಮಗೆ ಕೊಟ್ಟಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ಆಲ್ಸೋ ಇತ್ತೀಚಿನ ದಿನಗಳಲ್ಲಿ ನೀವು ಫುಡ್ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಾಗಲಿ, ಮತ್ತಷ್ಟು ಬ್ರಾಂಚ್ಗಳನ್ನ ಓಪನ್ ಮಾಡೋ ಥರ. ನೀವು ನನಗೆ ಹೋಟೆಲ್ಗೆ ಬನ್ನಿ ಅಂತ ಕರೆಯಲ್ಲ, ನಾನು ಇಲ್ಲೇ ಕುತ್ಕೊಂಡು ಆರ್ಡರ್ ಮಾಡಿ. ನೀವು ಅಷ್ಟೇ. ಓಕೆ, ಚೆನ್ನಾಗಿದೆ ಫುಡ್, ತುಂಬ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ಗೆಲ್ಲ ಆರ್ಡರ್ ಮಾಡಿ ತಿಂದರು, ಎಲ್ಲ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಕೊಟ್ಟಿದ್ದಾರೆ. ನೈಟ್ ಆದರೆ ನೋಡಿ ಟ್ರೈ ಮಾಡಿ, ಒಂದು ಒಳ್ಳೆ ಪನ್ನೀರ್ ಬಿರಿಯಾನಿನೋ, ವೆಜಿಟೇರಿಯನ್ ಅಂದರೆ ಅಲ್ವಾ, ಮಶ್ರೂಮ್ ಬಿರಿಯಾನಿನೋ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ ಶೆಫ್. ಇಲ್ಲೇ ಕುತ್ಕೊಂಡು ಆರ್ಡರ್ ಮಾಡಿ. ನೀವು ಆಲ್ ಓವರ್ ಬ್ಯಾಂಗ್ಳೂರ್ ಡೆಲಿವರಿ ಇದೆಯಾ? ಆಲ್ ಓವರ್ ಬ್ಯಾಂಗ್ಳೂರ್ ಡೆಲಿವರಿ, RR ನಗರಿಂದ. ಡೆಫಿನೆಟ್ಲಿ. ಫೈನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಅಭಿದಾಸ್ ಅವರೊಟ್ಟಿಗಿನ ಮಾತುಕತೆ ಆಗಿದ್ದು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಟ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.